ನಾವು ಇಲ್ಲಿ ಬರೋದು ನಮ್ಮ ಪ್ರಾಬ್ಲಮ್ ನೋಡುದು ಯಾರು? ನಮ್ಗೆ ಅಲ್ಲಿಂದ ಅಲ್ಲಿಗೆ ಬರ್ಲಿಕ್ಕೆ ಖರ್ಚು ಯಾರು ಕೊಡ್ತಾರೆ? ಇಲ್ಲಿ ದುಡ್ಕೊಂಡು ಇಲ್ಲಿ ತಿನ್ನೋರು ನಾವು. ನಿಮ್ದು ಸರ್ವರ್ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂದ್ರೆ ವಾಪಸ್ ಕಳಿಸ್ತಾರೆ. ಹಿಂಗೆ ಮಾಡಿದ್ರೆ ಹೇಗೆ? ಅಪಾಯಿಂಟ್ಮೆಂಟ್ ತಗೊಂಡಾರ್ದಲ್ಲ ಇವರು, ಅಪಾಯಿಂಟ್ಮೆಂಟ್ ಅಂತ ತಗೊಂತಾರೆ. ಮತ್ತೆ ಡಾಕ್ಯುಮೆಂಟ್ ಕೊಡಬಾರ್ದು ನಮ್ಗೆ. ನಾವು ಇವತ್ತಿಂದ ಅಪಾಯಿಂಟ್ಮೆಂಟ್ ಇದ್ದು ಸರ್, ನಾನು 6 ಮಂತ್ ಇಂದ ಈಗ ತಿರುಗಾಡ್ತಾ ಇದ್ದೆ. ಹೋದ ಟೈಮ್ ನಲ್ಲಿ ಪೇಮೆಂಟ್ ಮಾಡಿದ್ದೆ 10,000. ಖಾಲಿ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ. ಮತ್ತೆ ಮತ್ತೊಂದ್ಸಲ ಹೋದೆ, ಮತ್ತೆ ಬಂದೆ, ನಂದಾಯ್ತು, ನನ್ನ ಹಸ್ಬೆಂಡ್ ಮನೆ ಮಕ್ಕಳಂದು ಆಗ್ಲಿಲ್ಲ, ಮತ್ತೆ ವಾಪಸ್ ಕಳಿಸಿತು. ಮತ್ತೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದ ಮೇಲೆ ಮತ್ತೆ ಡಾಕ್ಯುಮೆಂಟ್ಸ್ ಇದು ಹೆಸರು ಸರಿ ಇಲ್ಲ ಹೇಳ್ತಾರೆ, ಮತ್ತೆ ವಾಪಸ್ ಕಳಿಸ್ತಾರೆ. ಈಗ ಮತ್ತೆ ಅಪಾಯಿಂಟ್ಮೆಂಟ್ ವೇಸ್ಟ್ ಆಯ್ತು, ಹೋಯ್ತು, ನಂದು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಯ್ತು. ಮತ್ತೆ ಒಂದ್ಸಲ ಮತ್ತೆ ನಾನು ಪೇಮೆಂಟ್ ಮಾಡಿ 2 ತಿಂಗಳು ಹಿಂಚೆ ಬಂದೆ. ಆಮೇಲೆ ಮತ್ತೆ ಅದು ಡೆಸ್ಟಿಬಿಟ್ ನಲ್ಲಿ ಹೆಸರು ಸರಿ ಇಲ್ಲ, ಸ್ಪೆಲ್ಲಿಂಗ್ ಸರಿ ಇಲ್ಲ. ಯಾವ ಸತ್ತವ್ರಿಗೆ ತಕೊಂಡ್ ಬರ್ಬೇಕಾ ನಾವು? ಸತ್ತವ್ರಿಗೆ ಸಾಯ್ದವ್ರು ಕಬ್ರಸ್ತಾನಿದ್ದವ್ರಿಗೆ ತಕೊಂಡ್ ಬರ್ಬೇಕಾ ನಾವು ಹೆಸರು ಸರಿ ಮಾಡ್ಲಿಕ್ಕೆ? ಈಗ ಮತ್ತೆ ಅಷ್ಟು ಮಾಡ್ಕೊಂಡು ಇವ್ರಿಗೆ 20ನೇ ತಾರೀಕಿಗೆ ಈ ಕೆಲ್ಸಕ್ಕೆ ಹೋಗ್ಬೇಕು. ಆಮೇಲೆ ಯಾರು ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತಾರೆ ನನ್ಗೆ? ಯಾರು ಮಾಡ್ಕೊಡ್ತಾರೆ ನೀವೇ ಹೇಳಿ? ಅಷ್ಟು ದುಡ್ಡು ಖರ್ಚು ಮಾಡಿದ್ಮೇಲೆ ಅಷ್ಟು ದುಡ್ಡು ಖರ್ಚು ಯಾರು ಕೊಡ್ತಾರೆ? ಗೌರ್ಮೆಂಟ್ ಕೊಡ್ತಾರಾ? ಈಗ ಮತ್ತೆ ಸರ್ವರ್ ಡೌನ್, ಬೆಳಗ್ಗಿಂದ ಈಗ ಇದು ಮಾಡ್ತಾ ಇದ್ದೆ ಬಿಸಿಲಲ್ಲಿ ಮಕ್ಕಳಿಗೆ ಕರ್ಕೊಂಡು. ನಮ್ಗೆ ಹೊಟ್ಟೆಗೆ ಇದಿಲ್ವಾ? ಹೊಟ್ಟೆಗೆ ಊಟ ಬೇಡವಾ ನಮ್ಗೆ? ಅದು ಸಣ್ಣ ಸಣ್ಣ ಮಕ್ಕಳಿಗೆ ಬಿಸಿಲಲ್ಲಿ ಇದು ಇಲ್ಲಿ ಇರುವುದು ಏನೇ ಅರೇಂಜ್ಮೆಂಟ್ ಇಲ್ಲ. ಇಲ್ಲಿ ಎಲ್ಲ ಬಿಸಿಲಲ್ಲಿ ಕುತ್ಕೊಳ್ಬೇಕು. ಸಣ್ಣ ಮಕ್ಕಳು ಹುಟ್ಟಿದ ಮಕ್ಕಳಿಗೂ ಕರ್ಕೊಂಡು ಬಂದ್ರು ಇಲ್ಲಿ ಇದ್ರಲ್ಲಿ ಕುತ್ಕೊಳ್ಬೇಕು. ಕುತ್ಕೊಳ್ಳಿಕ್ಕೂ ಒಂದು ಜಾಗ ಇಲ್ಲ ಇಲ್ಲಿ. ಮತ್ತೆ ಎಂತಕ್ಕಿದು ಆಫೀಸ್ ಇಟ್ಟಿದ್ದು? ಇಲ್ಲಾಂದ್ರೆ ಎರಡು ಆಫೀಸ್ ಮಾಡಿ ಅಲ್ಲ. ನೋಟಿಸ್ ಬೇಗ ಕಳಿಸ್ತಾರೆ, ನಿಮ್ಗೆ ಪೇಮೆಂಟ್ ಕ್ಯಾನ್ಸಲ್ ಆಗ್ತದೆ, ಪೇಮೆಂಟ್ ಕ್ಯಾನ್ಸಲ್ ಆಗ್ತದೆ ಅನ್ಕೊಂಡು ಅಲ್ಲಿಂದ ಇಲ್ಲಿ ಬರೋದು ಖರ್ಚಿಲ್ಲ ನಮ್ಗೆ. ಮಕ್ಕಳು ಶಾಲೆಯೆಲ್ಲ ವೇಸ್ಟ್ ಆಗ್ತದೆ. ಎಷ್ಟು ಸಲ ಈಗ ಆಯ್ತು ಬಂದಿದ್ದು? ಅವ್ರ ಪ್ರಾಬ್ಲಮ್ ಅವ್ರು ಹೇಳ್ತಾರೆ, ನಮ್ ಪ್ರಾಬ್ಲಮ್ ಯಾರು ನೋಡೋರು? ಮೇಲೆ ಅವರು ಬರೋ ಟೈಮ್ಗೆ ಬರೀ ಒಂದೇ ಸುಗ್ರ ಅಂತ ಹೇಳಿದೆ, ಅಲ್ಲೇ ಹಸ್ಬೆಂಡ್ ಹೆಸರು ಇಲ್ಲ, ಖರ್ಚು ಮಾಡ್ಕೊಂಡು ಊಟಕ್ಕೆ ಎಲ್ಲ ಇದು ಮಾಡ್ಕೊಂಡು ಬರ್ತಾರೆ. ಪಾಪ ಇದ್ದವರು ಬರ್ತಾರೆ, ಇಲ್ದಿದ್ದವರು ಬರ್ತಾರೆ, ಅರೇಂಜ್ಮೆಂಟ್ ಮಾಡ್ಕೊಂಡು ಅವ್ರಿಗೆಲ್ಲ ಕೊಡ್ತಾರ ಇವರು. 8 ಗಂಟೆಯಿಂದ ಸ್ಟಾರ್ಟ್ ಆಗಿದಲ್ಲ, ಯಾವಾಗ ಬರ್ತಾರೆ? ಬರುವಾಗ ಹೇಳ್ಬೇಕಲ್ಲ ಯಾವಾಗ ಬರ್ತಾರೆ ಅಂತ. ನಾವು ಕಾಪು ಹುಚ್ಚಿಲ್ಲ, ಅಲ್ಲಿಂದ ಬಂದದ್ದು ನಾವು 8:30ಗೆ ಬಂದಿದೆ. ಇಲ್ಲಿ 12 ಗಂಟೆ ಟೈಮ್ ನಮಗೆ. ಅವ್ರು ಕೇಳುವವರೇ ಇಲ್ಲ ಇಷ್ಟು ತನಕ ನಮಗೆ. ಅವರು ಒಂದು ಜನ ಒಳಗಿಂದ ಹೊರಗೆ ಬರುವುದೇ ಇಲ್ಲ. ಯಾರ ಹತ್ರ ಮಾತಾಡಬೇಕು ನಾವು? ಅವರು ಬಂದು ಸೆಕ್ಯೂರಿಟಿ ಗಾರ್ಡ್ ಅವರು ಬಂದು ಹೇಳ್ತಾರೆ ಸ್ವಲ್ಪ ನಿಲ್ಲಿ. ಅದಕ್ಕೆ ಎಂಥ ಜವಾಬ್ದಾರಿ ಉಂಟಾ? ಇಲ್ಲಿ ಕೂತ್ಕೊಳ್ಳಿಕ್ಕೆ ಏನಾದರೂ ವ್ಯವಸ್ಥೆ ಉಂಟಾ? ಮಳೆ ಬಂದರೆ ಬಿಸಿಲಿನಲ್ಲಿ ಎಂತ ಮಾಡಬೇಕು ನಾವು? ಒಂದು ಜನ ಆದರೆ ಬರುವುದಿಲ್ಲ ಇಲ್ಲಿಗೆ, ಸರ್ವರ್ ಇಲ್ಲ ಅಂತ ಹೇಳ್ತಾರೆ ಅವರು. ಯಾವಾಗ ಬರ್ತದೆ ಅದು ಗೊತ್ತಿಲ್ಲ. ಬಂದು ಹೇಳಬೇಕಲ್ಲ, ಇಲ್ಲದ್ರೆ ನಾಳೆ ಬನ್ನಿ ನಿಮಗೆ ಮೆಸೇಜ್ ಕಳಿಸಿ ಅಂತ ಹೇಳಬೇಕಿತ್ತಲ್ಲ ಅವರು. ಅದು ಹೇಳುವುದಿಲ್ಲಲ್ಲ. ಇದಕ್ಕೆಂತ ಮಾಡಬೇಕು ನಾವು? ಇಲ್ಲಿಯೇ ಇದ್ದೇವೆ, ಬಿಸಿಲಿನಲ್ಲಿ ಇದ್ದೇವೆಲ್ಲ, ನೋಡ್ತಿರಲ್ಲ ನೀವು. ಪರಿಹಾರ ನಮಗೆ ಹೇಳಬೇಕು ಅವರು, ಯಾವಾಗ ಬರಬೇಕು ಯಾವಾಗ ಅಂತ ಹೇಳಬೇಕು ಅವರು. ಒಂದು ಮೆಸೇಜ್ ಕಳಿಸಿದ್ರು ಸಾಕು ನಮಗೆ, ನಾಳೆ ಬನ್ನಿ ಅಂತ ಹೇಳಿ. ಏನು ಹೇಳಿಲ್ಲ, ಅವ್ರು ಬರುವುದಿಲ್ಲ. ಸೆಕ್ಯೂರಿಟಿ ಅವ್ರು ಬಂದು ಹೇಳ್ತಾರೆ ನಿಲ್ಲಿ ಅಂತ. ಅವ್ರ ಒಳಗಿಂದ ಆಫೀಸರ್ವ್ರಿಗೆ ಬರ್ಲಿಕ್ಕೆ ಆಗೋದಿಲ್ವಾ? ವಿ ಆರ್ ವೇಟಿಂಗ್ ಫಾರ್ ಯು ಪೀಪಲ್. ಈಗ ಏನು ಮಾಡೋದು ಹೇಳಿ? No, we agree. I'll come. We agree. It's an all India issue, right? So what will be the next procedure? We should not wait for next end of the month, right? Correct. What if they reschedule after 29th? No, not 29th. We are not asking for 29th reschedule. We are what is asking. ನಾವೇನು ಹೇಳ್ತಾ ಇದ್ದೀವಿ, ಇವತ್ತಿದ್ದವ್ರನ್ನ ನಾಳೆ reschedule ಮಾಡಿ. ಇವತ್ತಿದ್ದವ್ರನ್ನ ನಾಳೆ ರೀಶೆಡ್ಯೂಲ್ ಮಾಡಿ, ನಾಳೆ ಇದ್ದವ್ರನ್ನ ಡೇ ಆಫ್ಟರ್ ನಾಳೆಗೆ ರೀಶೆಡ್ಯೂಲ್ ಮಾಡಿ. ಈಗ ಇವತ್ತು ಬೇರೆ ಬೇರೆ ಡಿಸ್ಟಿಕ್ಕಿಂದ ಶಿವಮೊಗ್ಗ, ಚಿಕ್ಕಮಗಳೂರು, ಬೆಂಗಳೂರು, ಹಾಸನ ಅಲ್ಲಿಂದೆಲ್ಲ ಬಂದಿದ್ದಾರೆ. ನೀವು ಅವ್ರನ್ನ 27 ಅಂತ ರೀಶೆಡ್ಯೂಲ್ ಮಾಡಿದ್ರೆ ಪಾಪ ಅವ್ರು ಏನು ಮಾಡೋದು ಹೇಳಿ? ಸರ್ವರ್ ಪ್ರಾಬ್ಲಮ್ ಇಸ್ ಪ್ರಾಬ್ಲಮ್ ದಟ್ ವಿ ಕಾಂಟ್ ಟೆಲ್ ಎನಿಥಿಂಗ್ ಫಾರ್ ದ ಸರ್ವರ್ ಪ್ರಾಬ್ಲಮ್. You just reschedule the appointment tomorrow. Today's appointment you reschedule to tomorrow. That's what we are asking. Then police verification. Then Tatkal visa, Tatkal passport. For them you reschedule it. Remaining other people just ask them. Then you decide. Excuse me. What if the server opens at 3 o'clock? Will you is allowed to till 8 o'clock? ಪಾಸ್ಪೋರ್ಟ್ ಕಚೇರಿಗಳಲ್ಲಿ ಅವರ ಸರ್ವರ್ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. 8:00ವರೆಗೆ ಬಂದವ್ರದ್ದು ಯಾರು ವೆರಿಫಿಕೇಶನ್ ಇವತ್ತು ಅಧಿಕಾರಿಗಳು ಮಾಡಲಿಲ್ಲ. ಬೇರೆ ಬೇರೆ ಜಿಲ್ಲೆಯ ದೂರದ ಊರಿಂದ ಜನರು ಬಂದಿದ್ದಾರೆ. ಅವ್ರು ಏನು ಮಾಡ್ತಾರೆ? ಪಾಸ್ಪೋರ್ಟ್ ಅಪ್ಲಿಕೇಶನ್ಗೆ 2,500 ಕಟ್ಟಿರ್ತಾರೆ, 500 ರೂಪಾಯಿ ಏಜೆಂಟ್ಗಳಿಗೆ ಕಟ್ಟಿರ್ತಾರೆ.
ಬಸ್ಸಿದ್ದು ಊಟದ್ದು ಖರ್ಚು ಅಂತೇಳಿ 1,000 ರೂಪಾಯಿ ತೊಗೊಂಡು ಮಂಗಳೂರಿಗೆ ಬಂದಿರ್ತಾರೆ. ಬೆಳಿಗ್ಗೆ ಬಂದರೆ ಮಧ್ಯಾಹ್ನ ಮುಗಿತದೆ, 100-200 ರೂಪಾಯಿದು ಊಟ ಮಾಡಿ ಮನೆಗೆ ಹೋಗುವಂಥ ಅಂಥವ್ರು ಪಾಪ ಇವತ್ತು ರಾತ್ರಿ ಉಳ್ಕೊಳ್ಬೇಕಾದ್ರೆ, ಇನ್ನೊಮ್ಮೆ ಬರಬೇಕಾದ್ರೆ ಪಾಪ ಯಾರು ಕೊಡ್ತಾರೆ ಅವರಿಗೆ? ಅವರ ಕೈಯಲ್ಲಿ ದುಡ್ಡಿದ್ರೆ ಓಕೆ, ದುಡ್ಡು ಇಲ್ಲದ್ರೆ ಅವ್ರು ಸಫರ್ ಆಗೋದಿಲ್ಲ. ಇದನ್ನು ಯಾರು ನೋಡ್ಕೊಳ್ತಾರೆ? ಸೊ ಈಗ ನಾವು ಮೈಸೂರಿಂದ ಬಂದಿದ್ವಿ ಸರ್. ಈಗ ಮತ್ತೆ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತು ಮೈಸೂರು ಹೋಗಿ ನಮಗೆ 12 ಗಂಟೆ ಆಗೋದು ಸರ್. ಮತ್ತೆ ನಮಗೆ ಮಾಡಿಕೊಡೋದು ಯಾರು ಸರ್? ಇವ್ರು ಬರ್ತಾರೆ ಸರ್, ಇವರು ಆಫೀಸರ್ ಯಾರಾದರೂ ನಮಗೆ ಕರೆಸಿ ಸರ್, ನಾವು ಕರ್ಕೊಂಡು ಹೋಗ್ತೀವಿ ಸರ್. ಅಲ್ಲಿ ಅವ್ರ ಮನೆ ಹೋಗಿ ಎಲ್ಲಿ ನಾವು ದುಡ್ಡು ಕಟ್ಟಿದೀವಲ್ಲ ಸರ್, ಎಷ್ಟು ಅವರು ಮತ್ತೆ ತಂದು ಕೊಡ್ತಾರೆ ಸರ್ ಇವರೆಲ್ಲ. ಏನಾದರೂ ಒಂದು ಡೇಟ್ ಕೊಡಿ ಸರ್, ಒಂದು ಡೇಟ್ ಕೊಟ್ಟರೆ ನಾವು ಬರ್ಬೋದು ಸರ್. ನಾಳೆ ಅಂದ್ರೆ ಓಕೆ ಸರ್, ನಾಳೆ ಬರ್ತೀವಿ ಸರ್. ಏನಾದರೂ ಇದು ಕೊಡಿ ಸರ್. 2 ಡೇಸ್ ಅಲ್ಲಿ ಅಶ್ಯೂರ್ ಮಾಡಿದರೆ ರೀಶೆಡ್ಯೂಲ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೋದು. ಮತ್ತೆ ನಮಗೆ 25 ದಿನ ಬಿಟ್ಟು ಇವರು ರೀಶೆಡ್ಯೂಲ್ ಮಾಡಿಕೊಟ್ರೆ ಏನು ಮಾಡೋದು? ನಮಗೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನಾನು ಹಾಸನಿಂದ ಬಂದಿದ್ದೀನಿ, ಈ ಎಕ್ಸಾಕ್ಟ್ ರಿಪ್ಲೈ ಬರ್ತಾ ಇಲ್ಲ ಅವ್ರ ಕೈಲಿ. ಇದುವರೆಗೂ ನಾಳೆ ಬನ್ನಿ ರೀಶೆಡ್ಯೂಲ್ ಮಾಡ್ಕೊಳ್ಳಿ ಅಂದರು. ಈಗ ಸ್ವಲ್ಪ ಜನ ಜಾಸ್ತಿ ಆಗಿದ್ದಕ್ಕೆ ವೆಯ್ಟ್ ಮಾಡಿ, ಬಂದ ಮೇಲೆ ಊಟ ಮಾಡ್ಕೊಂಡು ಬನ್ನಿ, ಬಂದ ಮೇಲೆ ಕೊಡ್ತೀವಿ, ಈ ರೀತಿ ಹೇಳ್ತಾ ಇದ್ದಾರೆ. ನಮ್ಗೆ ಏನಿಲ್ಲ, ಅಟ್ಲೀಸ್ಟ್ ರೀಶೆಡ್ಯೂಲ್ ಮಾಡಿದ್ದು 1 or 2 ಡೇಸಲ್ಲಿ ಸಿಕ್ಕಲಿ ನಮಗೆ ರೀಶೆಡ್ಯೂಲ್, ಓಕೆ ಅಕ್ಸೆಪ್ಟಬಲ್. ಇದು ಇವತ್ತು ಲಾಸ್ಟ್ ಡೇಟ್ ಇರೋದು ಸರ್, ಇವತ್ತು ಲಾಸ್ಟ್ ಡೇಟ್ ಅಷ್ಟೇ ಇರೋದು ಇದು ಒಳಗೆ. ಮತ್ತೆ ನಾಳೆ ನಾವು ಅಲ್ಲಿ ಮೈಸೂರು ನಾಳೆ ಹೋದ್ರೆ ಸರ್, ಬೆಲೆ ಅಲ್ಲಿ ಹೋದ್ರೆ ಸರ್ ಮಾಡಿ ಕೊಡ್ತಾರೆ ಸರ್. ಡೇಟ್ ಮುಗ್ದಿದೆ ಅಂತ ಹೇಳ್ತಾರೆ. ಮತ್ತೆ ನಾವು ಯಾರ ಹತ್ರ ಮಾತಾಡ್ಬೇಕು ಸರ್? ಸರ್ ನಾವು ಚಿಕ್ಕಮಗಳೂರಿಂದ ಬಂದಿದ್ದೇವೆ. ನಮಗೆ 10:30 ಕೊಟ್ಟಿದ್ದಾರೆ. ಅದು 10:30 ಇಲ್ಲಿ ಬಂದು ನೋಡಿದ ಕೂಡಲೇ ಇಲ್ಲಿ ಜನಗಳ ಸಮಸ್ಯೆ ಏನು ಒಳಗೂ ಬಿಡೋದಿಲ್ಲ, ಅಲ್ಲಿ ಒಳಗಡೆ ಇದ್ದವರು ಏನು ಸಮಸ್ಯೆಯನ್ನು ಏನು ಅವರು ಮಾತಾಡೋದಿಲ್ಲ. ಹೊರಗಡೆ ಬಂದು ಈ ಥರ ಆಗಿದೆ, ನೀವು ಸ್ವಲ್ಪ ನಿಲ್ಲಿ, ನಿಮಗೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತೇವೆ ಎನ್ನುವ ಒಂದು ಯಾವುದೂ ಒಂದು ಮಾತುಗಳು ಅವರ ಬಾಯಿಂದ ಬರ್ತಾ ಇಲ್ಲ. ಇಲ್ಲಿ ನಾವು ಬಂದು ಇಲ್ಲಿ ದನ ಕಾದಂಗೆ ಕಾಯ್ತಾ ಇರಬೇಕು. ನಾವೆಲ್ಲ ಎಷ್ಟೋ ದೂರದಿಂದ ಚಿಕ್ಕಮಗಳೂರಿನಿಂದ ಬಂದಿದ್ದೇವೆ ಸರ್. ಈಗ ಏನಂದರೆ ನಮಗೆ ಸಮಸ್ಯೆ ಏನು ಮಾತಾಡೋರಿಲ್ಲ, ಯಾಕಂದರೆ ನಾವಿಲ್ಲಿ ಬಂದು ಯಾವುದೋ ಒಂದು ಶೋ ನೋಡ್ತಾ ನಿಂತಿದ್ದೇವೆ ಈಗ. ಅದಕ್ಕೆ ಅದ್ರ ಬಗ್ಗೆ ಯಾರು ಎಲ್ಲರೂ ತುಂಬ ಜನ ಬಂದಿದ್ದಾರೆ, ಭಾರಿ ದೂರದಿಂದ ಬಂದಿದ್ದಾರೆ. ನಾವು ಅರ್ಜೆಂಟು ಈಗ ಪಾಸ್ಪೋರ್ಟ್ ಮಾಡಿಸ್ಬೇಕಂತ ಬಂದಿದ್ದೇವೆ. ಈ ಥರ ಎಲ್ಲ ಆಗಿಬಿಟ್ರೆ ಜನಗಳ ಸಮಸ್ಯೆಯನ್ನು ಯಾರು ಕೇಳೋರು ಯಾರಿದ್ದಾರೆ? ಅದನ್ನು ನಾವು ಈಗ ಕೇಳೋಣ ಅಂದರೆ ಅವರು ಹೊರಗಡೆ ಬರ್ತಾಯಿಲ್ಲ. ಎಲ್ಲ ಅಲ್ಲಿ ಸೆಕ್ಯೂರಿಟಿಗಳಂತ ಅವ್ರನ್ನ ಮಾತಾಡಿ ಬಿಟ್ಟು ನಾವು ಏನೇನೋ ಹೇಳ್ತಾ ಇದ್ದಾರೆ. ಈಗ ಅವ್ರ ಸಮಸ್ಯೆಗಳನ್ನ ಹೇಳ್ತಾ ಇಲ್ಲ, ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ನಾವಿಲ್ಲಿ ಬಂದು ಹೀಗೆ ಮಂಗ ನೋಡಿದಂಗೆ ನೋಡ್ತಾ ಇದ್ದೇವೆ. ಚಿಕ್ಕಮಗಳೂರು, ಮಡಿಕೇರಿ, ಶಿವಮೊಗ್ಗ, ಶೃಂಗೇರಿ, ಬೇರೆ ಹಳ್ಳಿಗಾಡಿಯಿಂದೆಲ್ಲ ಈ ಕಡೆ ಬಂದಿದ್ದೀವಿ. ನಮಗೆ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಇವತ್ತು ಸರ್ವರ್ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸರ್ವರ್ ಇಲ್ದಿರೋ ನಮ್ಮ ಲೇಟ್ ಆದರೂ ತೊಂದರೆ ಇಲ್ಲ. ಒಂದು 10 ಗಂಟೆ ರಾತ್ರಿ ಆದರೂ ನಾವು ನಿಲ್ಲಕ್ಕೆ ತಯಾರಿದ್ದೀವಿ. ದೂರದಿಂದ ಬಂದವರಿಗೆ ಹಣದ ಸಮಸ್ಯೆ ಇರುತ್ತೆ. ಕೆಲವರು ವೆಹಿಕಲ್ ಮಾಡ್ಕೊಂಬರ್ತಾರೆ, ಅವ್ರ ಸಮಸ್ಯೆ ಇಲ್ದಿದ್ರು. ಕೆಲವರು ಹಣದ್ದು ಎಲ್ಲ ಸಮಸ್ಯೆ ಇದ್ದಾಗ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ ಸರ್ವರ್ ಇದೆ, ನಮ್ಮ ತಿಳಿಸ್ತೀವಿ ಅಂತ ಹೇಳ್ತಾರೆ. ಮುಂದಿನ ಡೇಟ್ ತಿಳಿಸ್ತೀವಿ ಅಂತ ಹೇಳ್ತಾರೆ. ಮುಂದಿನ ಡೇಟ್ ತಿಳಿಸಿದ್ರೆ ನಮಗೆ 27ರ ಮೇಲೆ ಸಿಗೋದು. ಇನ್ನೊಂದು ತಿಂಗಳು ಲೇಟ್ ಆಗುತ್ತೆ, ಒಂದು 20 ದಿನ. ನನ್ನ ಹೆಸರು ಪೃಥ್ವಿ, ನಾನು ಬಂದಿದ್ದು ಚಿತ್ರದುರ್ಗದಿಂದ. ನಾನು ಇಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ನಾನು ಟಿಕೆಟ್ ಬುಕ್ ಮಾಡ್ಕೊಂಡು ಇಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು ಊಟ ತಿಂಡಿಗೆ ಮುಗಿಸ್ಕೊಂಡು ಇವತ್ತು ಬಂದಿರ್ತೀನಿ. ಮತ್ತೆ ನನಗೆ ಇನ್ನು ಸ್ಟಾರ್ಟ್ ಕೊಟ್ಟರೆ ಇನ್ನೊಂದು ತಿಂಗಳು ಬಿಟ್ಟು ನಾನು ಅಲ್ಲಿ ಮಾಡೋ ಕೆಲಸ ಬಿಟ್ಟು ನನ್ನ ಅಲ್ಲಿಂದ ಮತ್ತೆ ಇಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಾನು ಬರುವಂಥ ಎಕ್ಸ್ಪೆನ್ಸ್ ಯಾರು ಕೊಡ್ತಾರೆ? ಈಗ ನನಗೆ 1 ತಿಂಗಳು ಲೇಟ್ ಆಗುತ್ತೆ. ಮತ್ತೆ ಅದನ್ನು ನಾನು ಏನು ಕೇಳ್ತಿರೋದು, ಇವತ್ತು 10 ಗಂಟೆ ಆಗಲಿ ಇಲ್ಲ 11 ಗಂಟೆ ಆಗಲಿ, ಇವತ್ತು ಮುಗಿಸ್ಕೊಡಿ. ಇದನ್ನು ಮುಗಿಸ್ಕೊಟ್ರೆ ನಾನು ಹೋಗ್ಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಮತ್ತೆ ಇನ್ನೊಂದ್ಸಲಿ ಬರಲಿಕ್ಕೆ ಅಂದರೆ ಮತ್ತೆ ನನಗೆ ಇನ್ನೂ 1 ದಿನ ಬೇಕಾಗುತ್ತೆ. ಅಲ್ಲಿಗೆ ಆಗಂತ ಅಮೌಂಟ್ ಇದೆಯಲ್ಲ, ಎಲ್ರಿಗ ಕಮ್ಮಿ ಅಮೌಂಟ್ ಆಗಿರ್ಬೋದು, ಬಟ್ ಅದು ನನಗೆ ಜಾಸ್ತಿನೇ. ನನಗೆ ಇವತ್ತು ಎಷ್ಟೊತ್ತಾದರೂ ನನಗೆ ಮುಗಿಸ್ಕೊಟ್ರೆ ನನಗೆ ಒಳ್ಳೆಯದು ಅಂತ. ಚಿಕ್ಕಮಗಳೂರು ಡಿಸ್ಟಿಕ್ ನರಸಿಂಹರಾಜಪುರದಿಂದ ಬಂದಿದ್ವಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೊರಟರು. ಈಗ ನೋಡಿದ್ರೆ ಸರ್ವ ಅಂತ ಹೇಳ್ತಿದ್ದಾರೆ. ಈಗ ನಮಗೆ ಅರ್ಜೆಂಟ್ ಬೇರೆ ಇತ್ತು, ಬರಲಿಕ್ಕೆ ಪ್ರಾಬ್ಲಮ್ ಇದೆ. ಹೀಗೆ ಮಾಡಿದ್ದಾರೆ, ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲರಿಗೂ. ದೂರದಿಂದ ಬಂದಿದ್ದಾರೆ, ತುಂಬ ಜನ ಇದ್ದಾರೆ. ನಮಗೆ ಇವತ್ತು ಲೇಟ್ ಆದರೂ ಪರವಾಗಿಲ್ಲ, ಬೇಕಾದ್ರೆ 10 ಗಂಟೆ ಆದರೂ ಪರವಾಗಿಲ್ಲ, ಮಾಡಿಕೊಟ್ರೆ ಭಾರಿ ಒಳ್ಳೇದಂತ ಕೇಳ್ಬೋದು. ಮಕ್ಕಳನ್ನ ಇದ್ದಾರೆ, ಮಹಿಳೆಯರು ಇಲ್ಲಿ ಕಾಯಬೇಕು. ಹೊರಗಡೆ ನಿಂತರೆ ಇವತ್ತು ಸ್ವಲ್ಪ ತಣ್ಣಗಿದೆ, ಒಂದು ಮಳೆ ಇರ್ತದೆ, ಇಲ್ಲಾಂದ್ರೆ ಬಿಸಿಲು ಇರ್ತದೆ. ಜನರು ಇಲ್ಲಿ ಹೊರಗಡೆ ನಿಲ್ಬೇಕು. ಏನು ವ್ಯವಸ್ಥೆ ಇಲ್ಲ, ಇವರನ್ನ ಕೂರ್ಲಿಕ್ಕೆ ಏನು ವ್ಯವಸ್ಥೆ ಇಲ್ಲ. ಅಟ್ಲೀಸ್ಟ್ ಫ್ಯಾನ್ ವ್ಯವಸ್ಥೆ ಏನು ಕೂಡ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿಗೆ ಬಂದಂಥವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲದಿದ್ರೆ ಮತ್ತೆ ಇವರು ಯಾಕೆ ಫೀಸ್ ತಗೊಳ್ಳೋದು? 2,000, 1,500 ಇವರು ತಗೊಳ್ತಾರೆ. ಆ ಮಟ್ಟಿಗೆ ಸರ್ವಿಸ್ ಕೊಡಬೇಕಲ್ಲ. ಆ ಸರ್ವಿಸ್ ಕೊಡದೆ ಜನರನ್ನ ಬಿಸಿಲಲ್ಲಿ ನಿಲ್ಲಿಸಿ, ಮಳೆಯಲ್ಲಿ ನಿಲ್ಲಿಸಿ, ಹೊರಗಡೆ ನಿಂತುಗೊಳಿಸಿ ಇವರು ಎಂತ ಸೇವೆ ಕೊಡುವುದು ಅಂತೇಳಿ ಸರ್ಕಾರಗಳಿಗೆ ಇಷ್ಟು ಗೊತ್ತಿಲ್ವಾ? ಅದು ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಜನ ತುಂಬಿದ್ರೆ ಸೈಡಲ್ಲಿ ಇಲ್ಲ ವಾಹನಗಳಿರುವಂಥ ಜಾಗ ಇದು. ಈ ರೀತಿಯಾಗಿ ಜನರ ವಿಚಾರವನ್ನೇ ಪರಿಗಣನೆಗೆ ತೆಗೆದುಕೊಳ್ಳದೆ ಅಧಿಕಾರಿಗಳು ಬಂದು ಅವರ ಅಹವಾಲನ್ನ ಸ್ವೀಕರಿಸದೆ ಇಲ್ಲಿ ಇವರನ್ನು ಹೊರಗಡೆ ನಿಲ್ಲಿಸುವಂತಹದ್ದು. ಬೇರೆ ಯಾವುದು ಇವರ ಮನೆಗೆ ಬಂದಂಥ ಪೊಲೀಸ್ ಆಗಲಿ, ವೆರಿಫಿಕೇಶನ್ ಆಗಲಿ, ಎಲ್ಲವನ್ನು ಕೂಡ ಇವರು ಫಾಲೋ ಮಾಡಬೇಕು. ಇವರು ಮಾತ್ರ ಯಾವುದನ್ನು ಫಾಲೋ ಮಾಡೋದಿಲ್ಲ. ಇಲ್ಲಿರುವಂಥ ಸರ್ವರ್ನ ತೊಂದರೆಗಳನ್ನು ಇವರು ನೀಗಿಸಿಕೊಡಬೇಕು. ಇವರಿಗೆ 10,000, 20,000 ಫೈಲ್ಗಳನ್ನು SIR ಮಾಡಲಿಕ್ಕೆ ಇವರಿಗೆ ತೊಂದರೆ ಇಲ್ಲ. ಪಾಸ್ಪೋರ್ಟ್ ಆಫೀಸಲ್ಲಿ ಇವರಿಗೆ ಒಂದು ಇದು ಸರ್ವರನ್ನು ಸರಿ ಮಾಡಲಿಕ್ಕೆ ಇವರಿಗೆ ಆಗೋದಿಲ್ವಾ? ಇವರು ಬಾಕಿದ್ದು ಹೊರಗಡೆ ಡೀಲ್ ಮಾಡಿದರೆ ದುಡ್ಡು ಕೊಟ್ಟರೆ ಒಂದೇ ದಿನದಲ್ಲಿ ಇಲ್ಲಿ ಪಾಸ್ಪೋರ್ಟ್ ಸಿಗ್ತದೆ.
ಏಜೆಂಟ್ಗಳಿಗೆ ಇಲ್ಲಿ ಸಿಗ್ತದೆ, ಏಜೆಂಟ್ಗಳನ್ನ ಸೆಟ್ಟಿಂಗ್ ಮಾಡಿಕೊಂಡು ಬಂದರೆ ಇಲ್ಲಿ ಪಾಸ್ಪೋರ್ಟ್ ಸಿಗ್ತದೆ. ಇಲ್ಲಿ ಜನರು ಸರಿಯಾಗಿ ಬರುವಾಗ, ದಾಖಲಾತಿಗಳನ್ನ ಹಿಡಿದುಕೊಂಡು ಬರುವಾಗ, ಮಗುವನ್ನು ಎತ್ತಿಕೊಂಡು ಬಂದಾಗ ಇವರಿಗೆ ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ? ಅಂದರೆ ಇವರಿಗೆ ಜನಗಳ ಸಮಸ್ಯೆ ಬೇಡ, ಇವರಿಗೆ ದುಡ್ಡು ಮಾಡಬೇಕು. ಹಾಗಾಗಿ ಜನ ರೊಚ್ಚಿಗೆಲ್ಲುವ ಮುಂಚೆ ಇಲ್ಲಿ ಎಚ್ಚೆತ್ತುಕೊಳ್ಬೇಕಾದರೂ ಎಚ್ಚೆತ್ತುಕೊಳ್ಬೇಕು. ಇಲ್ಲದಿದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಇಲ್ಲಿ ಮುತ್ತಿಗೆ ಹಾಕಬೇಕಾಗುತ್ತೆ. ಇದು ಸರ್ಕಾರಗಳಿಗೆ, ಸಂಬಂಧಪಟ್ಟಂಥ ಇಲಾಖೆಗಳಿಗೆ ನೇರವಾಗಿ ಎಚ್ಚರಿಕೆ ಮಾಡುವಂಥದ್ದು. ಈ ಸರ್ವರ್ ಸಮಸ್ಯೆ ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು ಉಂಟು. ಏನಿದ್ರು ಈ ಸರ್ವರ್ ಇದು ಸಮಸ್ಯೆ ಇದ್ದರೆ ಇಲ್ಲಿದು ಅಧಿಕಾರಿಗಳು ಏನು ಮಾಡಬೇಕಿತ್ತು ಅಂತ ಹೇಳಿದರೆ, ಈ ಇವತ್ತಿನ ಡೇಟಿಗೆ ಇದ್ದವರಿಗೆ ಒಂದು ಮೆಸೇಜ್ ಅಲ್ಲ ಒಂದು ಕಾಲ್ ಏನಾದರೂ ಮಾಡಿ ಅವರಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ರೆ ಅವರು ಬರ್ತಿರಲಿಲ್ಲ. ಇವತ್ತು ಬೆಂಗಳೂರು ಮತ್ತು ಮೈಸೂರು, ಶಿವಮೊಗ್ಗ, ಹಾಸನ, ಕೇರಳದಿಂದ ಸಹ ಜನ ಬಂದಿದ್ದಾರೆ. ಯಾವುದೋ ಒಂದು ಸಮಸ್ಯೆ ಇದ್ದು ಇಷ್ಟೆಲ್ಲ ಜನ ಇಲ್ಲಿ ಸೇರಿದ್ದಾರೆ. ಜನರಿಗೆ ಯಾವುದೇ ಒಂದು ಮಾಹಿತಿಯನ್ನು ಈ ಅಧಿಕಾರಿಗಳು ಕೊಡ್ತಾ ಇಲ್ಲ. ನಾವೇ ಈಗ ನಮ್ಮ ಕಾರ್ಮಿಕ ಘಟಕದ್ದು ಎಲ್ಲ ಹೋಗಿ ಒಳಗೆ ಆ ಅಧಿಕಾರಿಗಳನ್ನು ಕರೆದು ಮಾತಾಡುವಾಗ ಅವರು ಹೇಳ್ತಾ ಇದ್ದಾರೆ, ಅವರು ಬೇಕಾದರೆ ಅವರು ರೀಶೆಡ್ಯೂಲ್ ಮಾಡಲಿ ಅಂತೇಳಿ. ಅದಕ್ಕೆ ನಮ್ಮ ಏನಂತ ಹೇಳಿದರೆ, ನಾವು ಅಧಿಕಾರಿಯವರ ಹತ್ರ ಹೇಳಿದ್ದೇವೆ, ನೀವೇ ರೀಶೆಡ್ಯೂಲ್ ಮಾಡಬೇಕು. ಇವತ್ತು ಯಾರ್ದೆಲ್ಲ ಉಂಟು ಅವರಿಗೆ ನಾಳೆದಕ್ಕೆ ಇಟ್ಟು ಅದೊಂದು ಪರಿಹಾರ ಸಮಸ್ಯೆಯನ್ನು ನೀವು ಪರಿಹರಿಸಬೇಕಂತೇಳಿ ಹೇಳಿದ್ದೇವೆ. ಇವತ್ತು ಅಧಿಕಾರಿಗಳು ಒಳಗೆ ಹೋಗಿದ್ದಾರೆ, ನಮಗೆ ಯಾವುದು ಮಾಹಿತಿ ಕೊಡಲಿಲ್ಲ. ಮಾಹಿತಿ ಕೊಡ್ತೇನೆ ಅಂತ ಹೇಳಿ ನಾವು ಇಲ್ಲಿ ಕಾಯ್ತಾ ಇದ್ದೇವೆ. ಇವತ್ತು ಬಹಳ ಸುಲಭದಲ್ಲಿ ನಾವು ಬಿಡುವವರಲ್ಲ. ನಾನು ಅದಕ್ಕೋಸ್ಕರ ಅಧಿಕಾರಿಗಳ ಹತ್ರ ಹೇಳುವಂಥದ್ದು, ಒಂದು ವೇಳೆ ಪಾಸ್ಪೋರ್ಟ್ ಈಗ ಸರ್ವರ್ ಬಂದರೆ ಲೇಟ್ ನೈಟ್ ಆದರೂ ತೊಂದರೆ ಇಲ್ಲ. 10 ಗಂಟೆ ಆಗಲಿ, 11 ಗಂಟೆ ಆಗಲಿ, 12 ಗಂಟೆ ಆಗಲಿ ಅದನ್ನು ಮಾಡಿ ಮುಗಿಸಿದ ನಂತರ ಅವರಿಗೆ ನಾಳೆದು ಅಪಾಯಿಂಟ್ಮೆಂಟ್ ನೀವು ಕಂಟಿನ್ಯೂ ಮಾಡಿ ಅಂತ ನಾನು ಅಧಿಕಾರಿಗಳೆಲ್ಲ ಹೇಳೋದು. ಈಗ ಇವರು ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ನೀವು ರೀಶೆಡ್ಯೂಲ್ ಮಾಡ್ಕೊಳ್ಳಿ ಅಂತ ಅಪ್ಲಿಕೆಂಟ್ಗೆ ಯಾರು ಅರ್ಜಿಗಳನ್ನು ಹಾಕಿದ್ದಾರೆ ನೀವೇ ರೀಶೆಡ್ಯೂಲ್ ಮಾಡ್ಕೊಳ್ಳಿ ಅಂತ. ಅವರೇ ರೀಶೆಡ್ಯೂಲ್ ಮಾಡಿಕೊಂಡ್ರೆ ಅವರಿಗೆ ಕಂಪ್ಯೂಟ್ರಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಇಲ್ಲಿ ಫಿಕ್ಸ್ ಆದ ಅಪಾಯಿಂಟ್ಮೆಂಟ್ ಆದ ನಂತರ 1 ತಿಂಗಳ ನಂತರ ತೋರಿಸ್ತದೆ. ಅವ್ರು 1 ತಿಂಗಳ ನಂತರನೇ ಈ ಅಪಾಯಿಂಟ್ಮೆಂಟ್ಗೆ ಬರಬೇಕಾಗ್ತದೆ. ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದ್ರೆ, ವಿದೇಶದಲ್ಲಿರುವಂಥ ಉದ್ಯೋಗದಲ್ಲಿರುವಂಥವ್ರು ಬರ್ತಾರೆ, ಅವರಿಗೆ ಸಮಯ ಇರುವುದಿಲ್ಲ. ಅವರು ಪಾಪ ಎಲ್ಲ ಸಮಯವನ್ನು ಇಲ್ಲಿ ಅವರು ಬಂದ ರಜೆ 15 ದಿನ ರಜೆಯಲ್ಲಿ ಬಂದರು. ಈಗ ರಜೆಯಲ್ಲಿ ಬಂದಿದ್ದಾರೆ. ಈಗ ಅಲ್ಲೆಲ್ಲ ಶಾಲೆ ಇಲ್ಲ, ಗಲ್ಫ್ ರಾಷ್ಟ್ರಗಳಲ್ಲಿ ಶಾಲೆ ಇಲ್ಲ, ವೆಕೇಶನ್ ಇದೆ. ಫ್ಯಾಮಿಲಿಗಳು ಬಂದು ಇಲ್ಲಿ ನಿಲ್ಬೇಕು, ಇಲ್ಲಿ ಕ್ಯೂ ನಿಲ್ಬೇಕು, ಇಲ್ಲಿ ಅವರ ಟೈಮನ್ನು ವೇಸ್ಟ್ ಮಾಡಬೇಕು. ಅವರದಾದಂಥ ಕೆಲಸಗಳನ್ನ ಮಾಡಲಿಕ್ಕೆ ಬೇರೆ ಸಮಯ ಅವರಿಗೆ ಸಿಗ್ತಾ ಇಲ್ಲ. 15 ದಿನ 20 ದಿನ ಒಬ್ಬರಿಗೆ ಪಾಸ್ಪೋರ್ಟ್ ಸಿಗೋದಿಲ್ಲ ಅಂತ ಹೇಳಿದ್ರೆ ಏನು ವಿಚಾರ ಏನಿದು? ಇದನ್ನು ಯಾರು ಪ್ರಶ್ನೆ ಮಾಡಬೇಕು? ನೋಡಿ, ಇಲ್ಲೊಂದು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ, ಅದೊಂದು ಹೇಳಿ ಪ್ರಯೋಜನ ಇಲ್ಲ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ, ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಅವ್ಯವಸ್ಥೆ ಮಾಡಿದ್ದಾರೆ. ಅಟ್ಲೀಸ್ಟ್ ಬಂದವರಿಗೆ ಒಂದು ಬಾಟ್ಲಿ, ಒಂದು 20 ಲೀಟರ್, ಒಂದು 4 ಕ್ಯಾನ್ಗಳನ್ನು ಹಾಕಿ ಕುಡಿಯೋ ನೀರು ಕೊಟ್ಟರೆ ಅಟ್ಲೀಸ್ಟ್ ಅವ್ರಿಗೆ ಬಾರಿಕೆಯಾರು ತಣಿಸ್ಲಿಕ್ಕೆ ಆಗ್ತದಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಹೇಗೂ ಇಲ್ಲ. ಇಲ್ಲಿ ಜನರು ಬಂದು ಹೊರಗೆ ಕೂತ್ಕೊಳ್ತಾರೆ. ಒಳಗೆ ಒಂದು ಏಜ್ ಆದವರಿಗೆ ಕೂತ್ಕೊಳ್ಳಿಕ್ಕೆ ಸ್ಥಳ ಇಲ್ಲ, ಅವರು ಹತ್ತಬೇಕು. ಇಲ್ಲಿ ಪಾರ್ಕಿಂಗ್ ಇಲ್ಲಿ ಇಟ್ಟರೆ ಈ ಪೊಲೀಸ್ ಅವರು ಬಂದು ಪಾರ್ಕಿಂಗ್ಗೆ ಫೈನ್ ಹಾಕಿಸ್ತಾರೆ. ಪಾರ್ಕಿಂಗಿಗೆ ಒಂದು ಸ್ಥಳ ಇಲ್ಲ. ಇವತ್ತು ಮಾನ್ಯ ಮಂಗಳೂರಿನ ಶಾಸಕರು, ಅದೇ ರೀತಿ ನಮ್ಮ MP ಬ್ರಿಜೇಶ್ ಚೋಟರ್ ಅವರು ಇದಕ್ಕೆ ಒಂದು ಬಾರಿ ಬಂದು ನಮ್ಮ ಈ ಪಾಸ್ಪೋರ್ಟ್ ಕಚೇರಿಗೆ ಒಂದು ಭೇಟಿ ಇಡಬೇಕಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. Better what I'm saying is, whole thing, today's appointment you shift it to tomorrow. That is the best idea. ಯಾನ ಮೇಲ್ ಪಾಡ್ದು ರೀಶೆಡ್ಯೂಲ್ ಪಾಸ್ಪೋರ್ಟ್ ಆಫೀಸ್ ದಾಗ ಮಲ್ಪೇರಿಂದ ಅಂಡ ನಿಕ್ಕುಲು ಪಾಸ್ಪೋರ್ಟ್ ಸೇವಾ ಕೇಂದ್ರದ 5 ಜನ ರೀಶೆಡ್ಯೂಲ್ ಆವಡತಾ ಅವೆ ನಿಕ್ಕುಲು ವೈಸೋಟ್ ನಿಕ್ಕುಲು ಸಂಬಳ ಕಟ್ಟು ಮಲ್ಪುಜೇರೆ ನಿಕ್ಕುಲು ಆಕ್ಷನ್ ಇಚ್ಚಿ ಅರ್ಥ ಕರೆಕ್ಟ್ ಇನ್ಫಾರ್ಮೇಷನ್ ನಿಕ್ಕುಲು ಮೇಲ್ ಪಾಡ್ದು ರೀಶೆಡ್ಯೂಲ್ ಮಲ್ಪು. ಈಗ 2,500 ಲೆಕ್ಕದಲ್ಲಿ ಒಬ್ಬ ಅಭ್ಯರ್ಥಿಗಳ ಹತ್ರ ತಗೊಳ್ತಾರೆ. ಒಂದು ಬೇಸಿಕ್ ವ್ಯವಸ್ಥೆ ಮಾಡಬೇಕಲ್ಲ. ಇಲ್ಲಿಂದ ಪ್ರಾಯದವರು ಬಂದಿರೋ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಮೇಲ್ಗಡೆ ಒಂದು ಕೂತ್ಕೊಳ್ಳೋ ವ್ಯವಸ್ಥೆ ಇದೆ, ರೂಮ್ ಇದೆ ಅಂತ ಹೇಳ್ತಾರೆ. ಅಲ್ಲಿ ಇಡೀ ರೂಮಲ್ಲಿ 50 ಜನರಿಗೆ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ರೂಮ್ ಅಂತ ಹೇಳಿದ್ರೆ ಏನು ಗೊತ್ತಾ, ಕೆಳಗಿನ ಆಫೀಸ್ನವ್ರದ್ದು ಗೋಡನ್, ಅಲ್ಲಿ ಮೇಲೆ ಹತ್ಕೊಂಡು ಹೋಗ್ಬೇಕಾದ್ರೆ 28 ಸ್ಟೆಪ್ ಇದೆ. ಆ ಸ್ಟೆಪ್ ಅನ್ನು ಹತ್ಕೊಂಡು ಈ ಪ್ರಾಯದವರು ಹೇಗೆ ಹೋಗ್ತಾರೆ? ಅದಕ್ಕೋಸ್ಕರ ಈ ಪ್ರಾಯದವರು ಇಲ್ಲಿ ಕೂತ್ಕೊಳ್ಳೋದು. ಅಟ್ಲೀಸ್ಟ್ ಅಲ್ಲಿ ಒಂದು ಲಿಫ್ಟಿನ ವ್ಯವಸ್ಥೆ ಅಥವಾ ಲಾಂಚಿನ ವ್ಯವಸ್ಥೆ ಇವರು ಮಾಡಬೇಕಲ್ಲ, ಅದನ್ನು ಇವರು ಮಾಡೋದಿಲ್ಲ. ಅಲ್ಲಿ ಒಂದು ಫ್ಯಾನ್ ಇಲ್ಲ. ಅಲ್ಲೊಂದು 50 ಜನರಿಗೆ ಕೂತ್ಕೊಳ್ಳಿಕ್ಕೆ ಇವತ್ತು ಚೇರ್ ಹಾಕಿದ್ದಾರೆ. ಒಂದು ಟಾಯ್ಲೆಟ್ ಇದೆ. ಒಂದು ಟಾಯ್ಲೆಟ್ ಅನ್ನು 50 ಜನ ಬೆಳಗಿಂದ ಬಂದವರು ಹೇಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ? ಒಂದು ಕಾಮನ್ ಸೆನ್ಸ್ ಈ ಅಧಿಕಾರಿಗಳಿಗೆ ಬೇಕಲ್ಲ. ಇವರನ್ನು ಅನ್ನ ತಿಂತಾರ, ಮಣ್ಣು ತಿಂತಾರ? ಅದನ್ನು ನಾವು ಆಗ್ರಹ ಮಾಡ್ತೀವಿ. ಜಿಲ್ಲೆಯ ಪಾಸ್ಪೋರ್ಟ್ ಕಚೇರಿಯ ಅವ್ಯವಸ್ಥೆಗೋಸ್ಕರ ಈ ಪಾಸ್ಪೋರ್ಟ್ ಕಚೇರಿಯನ್ನು ಇವತ್ತಿನ ಸಮಸ್ಯೆಯೊಟ್ಟಿಗೆ ಸ್ಥಳಾಂತರಿಸಬೇಕು. ಜಿಲ್ಲಾಡಳಿತದ ಕಚೇರಿಗೋ ಅಥವಾ ಬೇರೆ ಕಚೇರಿಗೆ ಸ್ಥಳ ಕೊಡಿ. ಇವರೇನು ಧರ್ಮಕ್ಕೆ ಕಚೇರಿಯನ್ನು ಇಡುವುದಲ್ಲ, ಎಷ್ಟೋ ಲಕ್ಷ ಬಾಡಿಗೆ ಕೊಟ್ಟು ಇಲ್ಲಿ ಕಚೇರಿಯನ್ನು ಇಡ್ತಾರೆ. ಇದನ್ನು ಶಿಫ್ಟ್ ಮಾಡಲಿ, ಬೇಕಾದಷ್ಟು अधिकारिಗಳನ್ನು ಹಾಕಲಿ. देखो आज इधर 600 से ज़्यादा अप्लीकेंट इधर आए हुए हैं, दूर दूर से, चिकमंगलूर, शिवमोगा, हासन, वो अदर दूर दूर से आए हुए बस में आए. उन लोगों को क्या मालूम है? देखो, उन लोगों को एक तो है पासपोर्ट का एप्लीकेशन लगाया, दूसरा जो है पुलिस वेरिफिकेशन का,
तीसरा जो है तत्काल पासपोर्ट, और इमरजेंसी जो लोग वीज़ा जो लोग इमरजेंसी जो है और एग्ज़ाम जो है वो लोग आए। हम लोग क्या बोल रहे हैं, देखो आज का जो शेड्यूल पड़ा हुआ है वो शेड्यूल कल को कर दो, और कल का जो परसों को कर दो, एडजस्ट हो जाएगा। या नहीं तो आप लोग दिन में 600 कर रहे हैं, कल 600 जो है वो 800 करके ख़त्म करके 2-3 दिन में वो स्लॉट ख़त्म कर जाए। अभी ये स्लॉट रीशेड्यूल आप लोग ही करना पड़ेगा। बिना आप लोग करके ये लोग जो लोग एप्लीकेशन डाला वही लोग रीशेड्यूल करने को जाएगा तो वो वेबसाइट मालूम नहीं पड़ेगा कि उन लोगों को 1 महीने के बाद शेड्यूल आ जाएगा, तभी इन लोगों को बहुत तकलीफ में वो लोग आ जाएगा। एक चीज़। दूसरा चीज़ है कि अभी एक बार अप्लाई किया है, दूसरा बार अप्लाई किया, या तीसरा बार अब आया हुआ लोग है वो और एक बार अप्लाई करेगा तो उन लोग और एक बार पैसा भी भरना पड़ेगा। इसलिए मैं क्या बोल रहा हूँ, जो आज जो शेड्यूल किया है उन लोग को कल रीशेड्यूल करके उनको कंटिन्यू करो, क्योंकि सर्वर का प्रॉब्लम है वो हम लोग को मालूम पड़ता है। अब आप लोग जो आज है उनको कल दे दो, कल का जो रीशेड्यूल करके आपको मैसेज लगाओ, वो जो हो जाएगा ना। वही मैं बोल रहा हूँ, अभी जो आपने जो बोला है चीज़ की अभी सर्वर आ जाएगा, जितना लेट होता है उतना लेट करके आप ख़त्म करके देगा। एक चीज़ तो वो बात तो सही है, वो तो मैं मान रहा हूँ। दूसरा चीज़ सर्वर नहीं आएगा तो अभी इनको ऑफिसर को बोल के जिसको इमरजेंसी चाहिए और इमरजेंसी होना चाहिए उनको एक लिस्ट करके उनको प्रायोरिटी बेस में करने के लिए उन लोगों को बोल दो ना। मतलब कमिंग डेज मतलब लंबा मत करना, क्योंकि कल परसों, क्योंकि अर्जेंट चाहिए तो लेट नहीं, मतलब 1 महीने के बाद मिल जाएगा ना। नहीं तो आप ही लोग रीशेड्यूल करके उन लोग को कल का स्लॉट दे देगा तो टेंशन नहीं। इमरजेंसी नहीं है उनको आप पोस्टपोन करके मैसेज डालेंगे तो वो लोग नहीं आ पाएगा ना। जब इन लोग को जो इमरजेंसी उन लोग को कर दो, वही मैं बोल रहा हूँ। For the people, they have visa or the police verification or they have interview some document for the emergency. So he told that we will keep it priority for them first. So Tatkal, then police verification, then visa or emergency sometimes. So if they come from Bombay, they have tickets and all. So then for them they will consider for the first priority. If that the server will come, they will do their job. Otherwise, consider it tomorrow based on document. They will submit the document, either ticket or. But after you have to convey the people, you have to keep it. So some document or some handbill something. Now whom they are now ನೀವು ರಿಶೆಡ್ಯೂಲ್ ಮಾಡಿದ್ರೆ ಅದು 1 ತಿಂಗಳ ನಂತರ ಬರ್ತದೆ. ಅರ್ಥ ಆಯ್ತಾ? ಈಗ ಯಾರ್ದು ಎಮರ್ಜೆನ್ಸಿ ಇದೆ ಅವ್ರದ್ದು ಡಾಕ್ಯುಮೆಂಟ್ ಇವ್ರ ಹತ್ರ ಕೊಟ್ಟರೆ ಅವರು ರಿಶೆಡ್ಯೂಲ್ ಮಾಡಿ ಕೊಡ್ತಾರೆ.